ಪ್ರಶಾಂತ್ ಸರ್, ಒಂದು ಸಿನಿಮಾ ಯಾವುದೇ ಸಿನಿಮಾ ಆಗಲಿ ಆಗಬೇಕು ಅಂತೇಳಿ ನಾನು ಆಗಲೇ ಹೇಳಿದಾಗ ನಿರ್ಮಾಪಕರಿಗೆ ಭಾಳ ದಂಬೇಕದು. ಇಷ್ಟೆಲ್ಲ ಹೀರೋಗಳನ್ನ ಇಟ್ಕೊಂಡು ಒಂದು ದೊಡ್ಡ ಸ್ಕೇಲಲ್ಲಿ ಗೋಲ್ಡನ್ ಸ್ಟಾರನ್ನು ಹಾಕೊಡೋ ಸಿನಿಮಾ ಮಾಡ್ತೀನಿ ಅಂತಂದಾಗ ಸಾಕಷ್ಟು ಒಂದು ಹೋಮ್ವರ್ಕ್ ಅಂತ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಗೋಲ್ಡನ್ ಸ್ಟಾರ್ ಜೊತೆ ಇಷ್ಟು ಹೀರೋಯಿನ್ಗಳು ಇರ್ತಾರೆ ಅಂತಂದಾಗ ನಿಮ್ಮ ಫಸ್ಟ್ ಥಾಟು, ಅದರಲ್ಲೂ ಶ್ರೀನಿವಾಸ್ ರಾಜ್ ಅವರು ಅವರ ಜಾನರ್ನ ಬಿಟ್ಟು ಮತ್ತೊಂದು ಜನರಿಗೆ ಜಂಪ್ ಆಗ್ತಾ ಇರೋದು. ಸೊ ಇವರು ಕೂಡ ದಂಡುಪಾಳ್ಯ ಪ್ರೊಡ್ಯೂಸರೇ. ನಾನೇ ದಂಡುಪಾಳ್ಯ producer. ಸೊ ಹಂಗಾರೆ ಅಭ್ಯಾಸ ಇರುತ್ತೆ. ನಮ್ಮಿಬ್ರು ಫ್ರೆಂಡ್ಶಿಪ್ ಆಲ್ರೆಡಿ ಇದೆ. ಎಸ್ ಎಸ್ ಸರ್ ಹೇಳಬೇಕಾದ್ರೆ ಅಪ್ಪು ಸರ್ದು ಒಂದು ಪಾಯಿಂಟ್ ಬಂತು, ಈ ಸಿನಿಮಾ ಅಂದ್ಕೊಂಡ್ವಿ ಅಂತೇಳಿ. ಎಲ್ಲೋ ಗೊತ್ತಿಲ್ಲ, ಮೇ ಬಿ ನಿಮಗೂ ಅವ್ರಿಗೆ ಒಂಥರ ಬಾಂಡಿಂಗ್ ಅಂತ. ಈ ಹಿಂದೆ ಕೂಡ ಒಂದಷ್ಟು ಸಿನಿಮಾ ಅವ್ರಿಗೆ ಹೋಗಿತ್ತು, ಆದಮೇಲೆ ಬಂತು, ಮತ್ತೀಗ ಒಂಥರ ಕಾಂಟ್ಯಾಕ್ಟ್ ಅದು ಹಂಗೆ ನನಗೆ ಈಗಲೇ ಗೊತ್ತಾಗಿದ್ದ. ಹೌದಾ? First time. ಎಕ್ಸ್ಕ್ಲೂಸಿವ್. ಆ್ಯಕ್ಚುಲಿ ಪುನೀತ್ ಅವ್ರ ಜೊತೆ ನಾನು ಒಂದು ಮೂವಿ ಮಾಡಬೇಕು ಅಂತ ಇದ್ದೆ. ಆಗ ರೀಮೇಕ್ ಅದು ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ನಾನು ಡಿಸ್ಕಸ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಅಫಿನಿಟಿ ಜೆಮಿಗೆ ನಾನು ಹೋಗ್ತಾ ಇದ್ದೆ, ಅವರು ಬರ್ತಾ ಇದ್ರು, ನಾನು ಸದಾಶಿವನಲ್ಲೇ ಇದ್ದಿದ್ದೆ. ಭರತನೇ ನೀನು ಪಿಕ್ಚರ್ ಇತ್ತಲ್ಲ, ಆ ರೀಮೇಕು ಪುನೀತ್ ಅವ್ರ ಜೊತೆ ಮಾಡಬೇಕಂತ ಇತ್ತು. ಬಟ್ ದೇವರ ಒಂದು ಅಂದ್ರೆ ಬೇಸಿಕ್ ಡಿಸ್ಕಷನ್ಸ್ ಅಷ್ಟೇ ಇದ್ದಿದ್ದು. ಆಮೇಲೆ ಕೋವಿಡ್ ಬಂತಲ್ಲ, ಆಮೇಲೆ ಎಲ್ಲ ಚೇಂಜ್ ಆಗೋಯ್ತು. ಏನು ಇಂಡಸ್ಟ್ರಿ ಚೇಂಜ್ ಆಗೋಯ್ತು, ನಮ್ಮ ಥಾಟ್ಸು ಚೇಂಜ್ ಆಯಿತು, ಎಲ್ಲದೂ ಚೇಂಜ್ ಆಯಿತು. ಗೊತ್ತಾಯ್ತಾ? ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಯ್ತು. ಥಿಯೇಟರ್ಸ್ ಎಲ್ಲ ಹೋಗ್ತಾನೆ ಇರಲಿಲ್ಲ.